ಬಕ್ರೀದ್ ಹಬ್ಬ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಕ್ರಮ ಗೋವು ಸಾಗಾಟವನ್ನು ತಡೆಯಬೇಕು ಎಂದು ಹಿಂದೂ ಮುಖಂಡರು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಬಕ್ರೀದ್ ಹಬ್ಬ ಸಮೀಪ ಆಗಮಿಸಿದ ಹಿನ್ನೆಲೆ ಗೋವು ಸಾಗಾಟ ಹೆಚ್ಚಾಗುತ್ತದೆ. ಆದ ಕಾರಣ ಅಕ್ರಮ ಗೋವು ಸಾಗಾಟ ಮಾಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಾಣವನ್ನ ಮಾಡಬೇಕು ಎಂದು ಮನವಿಯನ್ನ ಲಕ್ಷ್ಮಣ ಸ್ವಾದಿಯವರು ಮಾಡಿದ್ದಾರೆ. ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಏನು ಅವತ್ತಿನ ದಿವಸ ನಾವೇ ಅಂತಲ್ಲ, ಇಡೀ ಭಾರತನೇ ಗೋಮಾತೆಯನ್ನ ತಾಯಿ ಅಂತ ಪೂಜಿಸ್ತೀವಿ. ಗೋಮಾತೆಯನ್ನ ಒಂದು ದೇವಸ್ಥಾನದಲ್ಲಿಟ್ಟು ನಾವು ಪೂಜೆ ಮಾಡ್ತೀವಿ. ಅಂತ ಗೋಮಾತೆಯನ್ನ ಅವತ್ತಿನ ದಿವಸ ಹತ್ಯೆ ಮಾಡಿ ಆ ಒಂದು ಬಕ್ರೀದ್ ಹಬ್ಬ ಆಚರಣೆ ಮಾಡ್ತಾರ. ಅದಕ್ಕೆ ಅವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಇದನ್ನು ಉಗ್ರವಾಗಿ ಖಂಡಿಸುತ್ತೆ. ಈಗ ಸುಮಾರು 5-6 ವರ್ಷದಿಂದ ನಾವು ಮನೆ ಸಲ್ಲಿಸ್ತಾನೆ ಬಂದೀವಿ. ಆದರೂ ಕೂಡ ಕಲಬುರಗಿಯಲ್ಲಿರುವ ಅಕ್ರಮ ಕಸಾಯಿಖಾನೆಗಳು ಯಾವ ನಿಂತಿಲ್ಲ. ಅಕ್ರಮ ಕಸಾಯಿಖಾನೆಗಳು ಹಾಗೆ ಚಾಲುವ. ಆದರೂ ಕೂಡ ಇಲ್ಲಿಯ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕಣ್ಮುಚ್ಕೊಂಡು ಕೂತಾರ. ಯಾಕಪ್ಪ ಅಂದ್ರೆ ಅವರಿಗೆ ಏನು ತಿಂಗಳ ಪೇಮೆಂಟ್ ಹೋಗ್ತದ, ಆ ಪೇಮೆಂಟ್ ತಗೊಂಡು ಇವತ್ತಿನ ದಿವಸ ಏನು ನಮ್ಮ ತಾಯಿ ಅಂತ ಗೋಮಾತೆಯನ್ನ ಕತ್ತರಿಸುವಲ್ಲಿ ಇವರು ಒಂದು ಪಾತ್ರ ವಹಿಸ್ಕೊತಾರ. ಅದೇ ರೀತಿಯಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಏನು ಈಗ ಬರೋ 17ನೇ ತಾರೀಕು ಬಕ್ರೀದ್ ಹಬ್ಬ ನಿಮಿತ್ತ ಈಗಾಗಲೇ ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಇಡೀ ರಾತ್ರಿ ನಿದ್ದೆ ಇರಲಾರ್ದೇನೆ ತಮ್ಮ ಏನು ಜೀವದ ಹಂಗಂತ ತೊರೆದು ಗೋಗಳನ್ನು ಹಿಡಿದು ಅನೇಕ ಸುಮಾರು ಒಂದು 20-30 ಗೋಗಳನ್ನು ರಕ್ಷಣೆ ಮಾಡಿದ್ದಾರೆ. ಆದ್ರೆ ಇವತ್ತಿನ ದಿವಸ ಇದು ಆಕ್ಚುಲಿ ಪೊಲೀಸ್ ಇಲಾಖೆಯವರು ಮಾಡಬೇಕಾದ ಕೆಲಸ ನಾವು ಮಾಡಕತ್ತೀವಿ. ಆದ್ರೆ ಇವತ್ತಿನ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಏನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಆಯುಕ್ತರಿಗೆ ಏನಪ್ಪಾ ಅಂದ್ರೆ ಈಗ ಇವತ್ತು ರಾತ್ರಿ ಹಿಡಿದು ಎಲ್ಲಾ ರಿಂಗ್ ರೋಡ್ಗಳಿಗೆ ಚೆಕ್ ಪೋಸ್ಟ್ ಆಗಬೇಕು. ಏನು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅಕ್ರಮವಾಗಿ ಏನು ಗೋಗಳನ್ನು ತರ್ತಾ ಇದ್ದಾರೆ ಗುಲ್ಬರ್ಗಕ್ಕೆ, ಅದನ್ನ ತಡಿಬೇಕು. ಅಂತ ಏನಾದರೂ ಅಕ್ರಮವಾಗಿ ತಂದಿದ್ದೆ ಆದರೆ ಅವ್ರ ವಿರುದ್ಧ FIR ಮಾಡಬೇಕು. ಇಲ್ಲದೆ ಹೋದಲೇ ನಾವಂತೂ ರಾತ್ರಿ ನಾವು ಕೂಡ ಅದನ್ನ ಕೆಲಸ ಮಾಡ್ತಾ ಎಲ್ಲ ನಾವು ಸಂಘಟನೆ ಸೇರ್ಕೊಂಡು ರಾತ್ರಿ ರೌಂಡಿಂಗ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾವಾದ್ರೂ ಅಕ್ರಮವಾಗಿ ಗೋಗಳು ಕಂಡು ಬಂದ್ರೆ ಅದನ್ನ ನಾವು ಒಯ್ದು ಸ್ಟೇಷನ್ಗೆ ಒಪ್ಪಿಸಿ ಅವ್ರ ವಿರುದ್ಧ FIR ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕಾನೂನು ಕೈ ಎತ್ತಿಕೊಳ್ಳದೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಪೊಲೀಸರು ಕೂಡ ಸಹಕರಿಸಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸರ್, ಇಲ್ಲಿವರೆಗೆ ಎಷ್ಟು ಗೋಗಳನ್ನ ರಕ್ಷಣೆ ಮಾಡಿದ್ದೀವಿ. ಅಕ್ರಮ ಅಂತೇಳಿ ಹೆಂಗೆ ಅಕ್ರಮವಾಗಿ ಸರ್ 100ಕ್ಕೆ 100 ಅಕ್ರಮವಾಗಿ ಇದ್ದು ಅಷ್ಟು ಯಾರು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಅದನ್ನ ಅವ್ರು ಕಸಾಯಿಖಾನೆಗೆ ಹೋಯ್ತು ಒಪ್ಕೊಂಡಿದ್ರು ಅವರು ಡ್ರೈವರ್ಗಳು. ಎಲ್ಲಿಂದ ತರಲತ್ತಿರೋ ಯಾವ ಸೈಡ್? ಸೇಡಂ ರಸ್ತೆಯಿಂದ 2 ಗಾಡಿ ಹಿಡಿದೀವಿ. ಈ ಕಡೆ ಶಾಬಾದಿಂದ ಬರುವಂಥವು, ಜವರ್ಗಿನಿಂದ ಬರುವಂಥವು ಒಂದು ಸುಮಾರು ಮತ್ತೆ ಮೊನ್ನೆ ಇದು ಕಾಳಗಿ ತಾಲೂಕಿನಲ್ಲಿ ಕೂಡ 2 ವಾಹನ ಹಿಡಿದಿದ್ದಾರೆ ನಮ್ಮ ಕಾರ್ಯಕರ್ತರು. ಹಾ ಸರ್, ದೂರ ಕೊಟ್ಟಿವಿ. FIR ಕೂಡ ದಾಖಲಾಗಿದೆ. ಗೋಗಳನ್ನ ಎಲ್ಲಿ ಅಂದ್ರೆ ಗೋಶಾಲೆಗೆ ಒಪ್ಸಿವಿ ಸರ್. ಎಲ್ಲ ಗೋಶಾಲೆಗಳು ಒಪ್ಸಿವಿ. ಎಲ್ಲಾ ಗೋಗಳು ರಕ್ಷಣೆ ಮಾಡಿದ್ದೀವಿ. ಎಲ್ಲಾ ಗೋಗಳು ಆರಾಮಾಗಿದ್ದಾವೆ ಇವತ್ತಿನ ದಿವಸ.